2025ನೇ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಾಗಿದೆ. ಮೊದಲನೇ ಪ್ರಶ್ನೆ ಏನೆಂದರೆ ಆಪ್ಷನ್ ಎ ಒಳಗೆ ಭೌತ ವಿಜ್ಞಾನ ಆಗಿದೆ. ಮೊದಲನೇ ಪ್ರಶ್ನೆ, ಪೀನ ದರ್ಪಣಗಳಲ್ಲಿ ಇವುಗಳನ್ನು ಉಪಯೋಗಿಸುತ್ತಾರೆ. ಆಪ್ಷನ್ ಬಿ, ವಾಹನಗಳ ಹಿನ್ನೋಟ ದರ್ಪಣ ಅಂತ ಬರೀಬೇಕು. ಎರಡನೇ ಪ್ರಶ್ನೆ, ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷಗಳ ನಂತರ ಗೋಚರಿಸಲು ಕಾರಣ ಏನಂತ ಕೇಳಿದರೆ ಆಪ್ಷನ್ ಎ, ಬೆಳಕಿನ ವಕ್ರೀಭವನ. ಮತ್ತು ಇದು ವಿದ್ಯುತ್ ಶಕ್ತಿ ಪಾಠದಿಂದ ಕೇಳಿರುವಂಥ ಪ್ರಶ್ನೆ, ಆಪ್ಷನ್ ಸಿ. ಮತ್ತು 4ನೇ ಪ್ರಶ್ನೆ 5ನೇ ಪ್ರಶ್ನೆಯನ್ನು 1 ಅಂಕದೊಳಗೆ ಉತ್ತರಿಸಿ ಅಂತ ಕೇಳಿರ್ತಾರೆ. ಇನ್ನು ಉತ್ತರ ನೀಡಬೇಕು. ಈ ಚಿತ್ರ ನೋಡಿ ಉತ್ತರ ನೀಡುವಾಗಿದೆ. ಮತ್ತು 7ನೇ ಪ್ರಶ್ನೆ ಏನೆಂದರೆ 2 ಅಂಕದ ಪ್ರಶ್ನೆ ಆಗಿದೆ. ಬಿಳಿ ಬಣ್ಣದ ಲೋಹಿತದ ಪುನರ್ ಸಂಯೋಜನೆ ತೋರಿಸಲು ನ್ಯೂಟನ್ ಪ್ರಯೋಗ ವಿವರಿಸಿ ಎಂದರೆ ನ್ಯೂಟನ್ನ ಪ್ರಯೋಗವನ್ನು ವಿವರಿಸಬೇಕು ನೀವು. ಮತ್ತು ಸಮೀಪ ದೃಷ್ಟಿ ದೂರದೃಷ್ಟಿಯ ವ್ಯತ್ಯಾಸವನ್ನು ತಿಳಿಸಬೇಕಿದೆ. 9ನೇ ಪ್ರಶ್ನೆ 3 ಅಂಕದ 3 ಪ್ರಶ್ನೆಗಳನ್ನು ಕೇಳಿದಾಗ ಆ ರೇಖಾಚಿತ್ರವನ್ನು ಬಿಡಿಸಿ ಸ್ಥಾನ ಗುರುತಿಸುವುದಾಗಿರುತ್ತೆ. ಅರ್ಧ ತಲೆ ಕೆಳಗಾದ ಮತ್ತು ಪ್ರತಿಬಿಂಬ ಉಂಟಾಗುತ್ತದೆ, ಅವಕ್ಕೆಲ್ಲ ಅರ್ಧ ಅಂಕಗಳು. 10ನೇ ಪ್ರಶ್ನೆ ಓಮ್ನ ನಿಯಮ ಮತ್ತು ವಾಕರೋಧನ ಅವಲಂಬಿಸಿರುವ ಅಂಶಗಳನ್ನು ಬರೆಯಬೇಕು. ಬರೆದ ನಿಮಗೆ 3 ಅಂಕಗಳು ದೊರೆಯುತ್ತವೆ. ಮತ್ತಿಲ್ಲಿ 5ನೇ ವಿಭಾಗದಲ್ಲಿ 12ನೇ ಪ್ರಶ್ನೆ ಏನೆಂದರೆ 4 ಅಂಕದ ವಿದ್ಯುತ್ ಶಕ್ತಿ ಪಾಠದಿಂದ ಕೇಳಿರುವಂಥ ಪ್ರಶ್ನೆ ಇವು. ಈ ರೀತಿಯಾಗಿ ಪಾಯಿಂಟ್ಸ್ ಅನ್ನು ಬರೆದರೆ ನಿಮಗೆ ಪೂರ್ಣವಾಗಿ 4 ಅಂಕಗಳು ದೊರೆಯುತ್ತವೆ. ಇದು ಗೋಳಿಯ ವಕ್ರೀಭವನ ಪಾಠದಿಂದ ಬೆಳಕಿನ ವಕ್ರೀಭವನ ಪಾಠದಿಂದ ಕೇಳಿರುವಂಥ ಪ್ರಶ್ನೆ. ಇದು ಸಮಸ್ಯೆಗೆ ಸಮಸ್ಯೆಯನ್ನು ಒಂದು ಸೂತ್ರದ ಮುಖಾಂತರ ನೀವು ಬಿಡಿಸೋದಾಗಿರುತ್ತೆ. ಸೂತ್ರವನ್ನು ಹಾಕಿದರೆ ನೀವು ಪೂರ್ಣವಾಗಿ ಸೂತ್ರ ಹಾಕೋದು ಮುಖ್ಯವಾಗಿರುತ್ತೆ. 2ನೇ ವಿಭಾಗದಲ್ಲಿ ರಸಾಯನಶಾಸ್ತ್ರವಾಗಿದೆ. ರಸಾಯನಶಾಸ್ತ್ರದಲ್ಲಿ ಏನು ಕೇಳಿರ್ತಾರೆ ಅಂದರೆ 1 ವಾಕ್ಯಗಳಿಗೆ ಉತ್ತರಿಸಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. 14ನೇ ಪ್ರಶ್ನೆ ಏನೆಂದರೆ ಕೆಳಗಿನವುಗಳಲ್ಲಿ ಸಾಬೂನಿನಗಳಿಗೆ ಸಂಬಂಧಿಸಿ ಸರಿಯಾದ ಹೇಳಿಕೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಅಂತ ಬರೀಬೇಕು. 15ನೇ ಪ್ರಶ್ನೆ ಏನೆಂದರೆ ಆಪ್ಷನ್ ಡಿ ಉತ್ತರ, ತಾಮ್ರದ ಆಕ್ಸೈಡ್ ಆಕ್ಷರಣಗೊಂಡು ತಾಮ್ರ ಉಂಟಾಗಿದೆ. 16ನೇ ಪ್ರಶ್ನೆ ಏನೆಂದರೆ ಕಬ್ಬಿಣ ಸಂರಕ್ಷಣೆಯನ್ನು ತಡೆಗಟ್ಟುವ 2 ಕ್ರಮಗಳನ್ನು ತಿಳಿಸಿದ್ದಾರೆ. ಯಾವುದಾದ್ರೂ 2 ಕ್ರಮಗಳನ್ನು ತಿಳಿಸಬೇಕು. 17ನೇ ಪ್ರಶ್ನೆ ಸಾರಯುಕ್ತ ಆಮ್ಲವನ್ನು ಹೇಗೆ ಸಾರಯುಕ್ತಗೊಳಿಸಲಾಗುವುದು ಅಂತ ಕೇಳಿದೆ. 8ನೇ ವಿಭಾಗದಲ್ಲಿ 18ನೇ ಪ್ರಶ್ನೆ ಕಮ್ಮಟುವಿಕೆ ಎಂದರೇನು, ಕಮ್ಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದ್ರೂ 2 ವಿಧಾನಗಳನ್ನು ತಿಳಿಸಿದ್ದಾರೆ. ವಿಧಾನಗಳನ್ನು ತಿಳಿಸಬೇಕು. ಕಾರಣಕೊಡಿ ಅಂತಿದೆ. ಕಾರಣಕೊಡಿ ಅದರಲ್ಲಿ ಸತುವಿನ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನುತ್ತಾರೆ ಏಕೆ ಅಂತಿದೆ. ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಇಡಿಸುವುದು ಕಾರಣ ಕೊಡಬೇಕು ನಿಮಗೆ. 20ನೇ ಪ್ರಶ್ನೆ ಏನೆಂದರೆ ಉತ್ಪನ್ನಗಳನ್ನು ಕಂಡುಬರುವ ಕ್ರಿಯಾ ಗುಂಪುಗಳನ್ನು ತಿಳಿಸಿದ್ದಾರೆ. ಕ್ರಿಯಾ ಗುಂಪುಗಳನ್ನು ತಿಳಿಸಬೇಕು. 21ನೇ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳಿವೆ. ಇವು ಬರೆದ ನೀವು ಪೂರ್ಣವಾಗಿ 3 ಅಂಕಗಳು ದೊರೆಯುತ್ತವೆ. ಈ ರೀತಿಯಾಗಿಯೇ ಬರೀಬೇಕು. ಮತ್ತು 4 ಅಂಕದ 1 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ಉತ್ತರವನ್ನು ನೀಡುವುದಾಗಿದೆ. ಈ ರೀತಿಯಾಗಿ ಉತ್ತರ ನೀಡಿ. ಮತ್ತು 5 ಅಂಕದ 1 ಪ್ರಶ್ನೆ ಏನೆಂದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ನಡುವಿನ ವ್ಯತ್ಯಾಸ, ರಚನಾ ಸಾಮಗ್ರಿ ಎಂದರೇನು ಅದರ ಬಗ್ಗೆ ಬರೆಯುವುದಾಗಿರುತ್ತೆ. ಮತ್ತೊಂದು ಆಪ್ಷನ್ ಬಿಯಲ್ಲಿ ರಚನಾ ಸಾಮಗ್ರಿ ಮತ್ತು ಆಪ್ಷನ್ ಸಿ ಬ್ಯೂಟನ್ನ ರಚನಾ ಚುಕ್ಕೆ ವಿನ್ಯಾಸವನ್ನು ಹಾಕುವುದಾಗಿರುತ್ತೆ. ಮತ್ತು ಆಪ್ಷನ್ ಸಿಯಲ್ಲಿ ಜೀವ ವಿಕಾಸ ಇದೆ, ಜೀವ ವಿಜ್ಞಾನ ಇದೆ. ಜೀವ ವಿಜ್ಞಾನದಲ್ಲಿ 25ನೇ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದ್ರೆ ಆಪ್ಷನ್ ಸಿ DNA. 26ನೇ ಪ್ರಶ್ನೆ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚಾಗುವುದು. ಆಪ್ಷನ್ ಎ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಸವರಿಕೆ ಅಂತ ಬರೀಬೇಕು. 27ನೇ ಪ್ರಶ್ನೆ ಆಪ್ಷನ್ ಡಿ ತುಂಡರಿಕೆ. 28ನೇ ಪ್ರಶ್ನೆ ಓಜೋನ್ ಪದರದ ಕಾರ್ಯ ತಿಳಿಸಿ ಅಂದಾಗ ಕಾರ್ಯವನ್ನು ತಿಳಿಸಬೇಕು. 29ನೇ ಪ್ರಶ್ನೆ ನರಕೋಶ ಎಂದರೇನೆಂದರೆ ನರಕೋಶದ ಬಗ್ಗೆ ರಚನೆ ಮತ್ತು ಕಾರ್ಯಾತ್ಮಕ ಘಟಕ ಬರೀಬೇಕು. ಇದೆಲ್ಲ ಬರೆದ ನೀವು ಪೂರ್ಣವಾಗಿ 2 ಅಂಕಗಳು ದೊರೆಯುತ್ತವೆ. ಶಲಾಕಾಗ್ರದ ಚಿತ್ರವನ್ನು ಬಿಡಿಸಿ ಅಂಡಾಶಯವನ್ನು ಗುರುತಿಸುವುದು ಭಾಗ ಗುರುತಿಸುವುದು 2 ಅಂಕ ಆಗಿದೆ. ಮತ್ತು ಇಲ್ಲಿ ಮಾನವನ ಜೀರ್ಣನಾಳದಲ್ಲಿ ಕಿಣ್ವಗಳ ಪಾತ್ರವನ್ನು ತಿಳಿಸಿ ಎಂದರೆ ಪಾತ್ರವನ್ನು ತಿಳಿಸುವುದಾಗಿದೆ. ಇವನ್ನೆಲ್ಲ ತಿಳಿಸಿದರೆ ಪೂರ್ಣವಾಗಿ 3 ಅಂಕಗಳು ದೊರೆಯುತ್ತವೆ. ಮತ್ತು ಇದು ಮಾನವನ ಮಿದುಳನ್ನು ಚಿತ್ರ ತೆಗೆದುಕೇಸಿ ಭಾಗವನ್ನು ಗುರುತಿಸೋದು ಇದೆ. ಈ ಭಾಗ ಗುರುತಿಸಿ ಇದೇ ರೀತಿಯಾಗಿ ಬರೆದಾಗ ನೀವು ಪೂರ್ಣವಾಗಿ ಈ 3 ಅಂಕಗಳು ದೊರೆಯುತ್ತವೆ. ಇದು ಮಾನವನ ಆನುವಂಶ ಪಾಠದಿಂದ ಮತ್ತು ಜೀವ ವಿಕಾಸ ಪಾಠದಿಂದ ಕೇಳುವಂಥ ಪ್ರಶ್ನೆ. 38ನೇ ಪ್ರಶ್ನೆ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರ ವಿವರಿಸಿ ಎಂದರೆ ಅದರ ಜೊತೆಗೆ ಮತ್ತು ಸಸ್ಯಗಳಲ್ಲಿ ವಿಸರ್ಜನಾ ತಂತ್ರಗಳನ್ನು ತಿಳಿಸಿದ್ದಾರೆ.
ತಿಳಿಸಿದ ನಿಮ್ಮ 4 ಅಂಕಗಳು ದೊರೆಯುತ್ತವೆ.